ವಿಶ್ವವಿಖ್ಯಾತಿನ ಗಳಿಸಿದಂತ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರವನ್ನ ತಾವು ಪ್ರತಿನಿಧಿಸ್ತಾ ಇದ್ದೀರಿ, 4 ಬಾರಿ ಗೆದ್ದಿದ್ದೀರಿ, ಆಮೇಲೆ ಕೆಲವು ಸಲ ಸೋತಿದ್ದೀರಿ ಕೂಡ. ಈ ಸೋಲು ಗೆಲುವನ್ನ ತಕ್ಕಡಿ ಹಾಕಿ ನೋಡಿದಾಗ ಇಂಥ ಕಾರಣಕ್ಕೆ ಸೋತೆ, ಇಂಥ ಕಾರಣಕ್ಕೆ ಗೆದ್ದೆ ಅಂತ ನಿಮ್ಮಲ್ಲಿ ಅವಲೋಕನ ನಡೆದಿದ್ಯಾ? ನಡೆದಿದ್ರೆ ಏನು ಅಂತ ಹೇಳ್ಕೊಳ್ಬಹುದಾ? ಕೆಲವೊಂದು ಸಂದರ್ಭದೊಳಗ ಅಧಿಕಾರದಲ್ಲಿದ್ದಂತ ವ್ಯಕ್ತಿಗಳು ಯಾರೇ ಇರ್ಲಿ, ನಾನೇ ಇರ್ಲಿ, ಯಾರೇ ಇರ್ಲಿ, ನಡೀತಕ್ಕಂಥ ವ್ಯಕ್ತಿ ಎಡ್ಬೋದು ಸಹಜಿಕ. ನಾವು ಅವ್ರು ಬಂದಿರ್ತಕ್ಕಂಥ ಸಮಸ್ಯೆಗಳಿಗೆ ಸರಿಯಾದ ರೀತಿಯೊಳಗೆ ಸ್ಪಂದನೆ ಮಾಡಿದ್ರೆ ನಾವು ಅವ್ರನ್ನ ಧಿಕ್ಕರಿಸಿ ಹಂಗ ಹೋಗ್ಬಿಟ್ನಪ್ಪ ಅಂದ್ರ ಅವ್ ಮನಸ್ಸಿನಾಗ ಇಟ್ಕಂತಾನ ಜಿದ್ ಸಾಧಿಸ್ತಾರೆ. ಅಂತವ್ ತಪ್ಪು ನಮ್ಮಿಂದ ಆಗಿರ್ತಾವ, ಯಾರಿಂದ ಆಗಿರ್ತಾವ, ಸರಿಪಡಿಸ್ಕೊಂಡು ಅದನ್ನ ಒಳ್ಳೆ ಮರುಪರಿಶೀಲನೆ ಮಾಡಿ ನಾನು ಈ ಕಾರಣಕ್ಕೆ ಸೋತೆ ಅಂತಕ್ಕಂಥದ್ದು ಅವನ ಮನಸ್ಸಿನಾಗಿತ್ತಂದ್ರೆ ಸರಿಪಡಿಸ್ಕೊಂಡ್ರೆ, ಮತ್ತು ಈಗಿನ ರಾಜಕೀಯ ವ್ಯವಸ್ಥೆ ತಮ್ಗೂ ಕೊಡಕ್ ಬರ್ತದೆ, ಹೆಚ್ಚು ಕಡಿಮೆ ಎದ್ರ ಮ್ಯಾಗ ಹೊಂಟೈತಿ ಅಂತೇಳಿ ಅದನ್ನ ಬಾಯ್ ಬಿಡಕ್ ಹೋಗೋದಲ್ಲ. ಕರೆಕ್ಟ್. ಹಿಂಗಾಗಿ ಹಣದ ಜೊತೆಗೆ ಇನ್ನೊಂದು ಪ್ರಭಾವನೂ ಕೂಡ ಐತಿ, ಜಾತಿ ಪ್ರಭಾವ. ಹಿಂಗಾಗಿ ಕೆಲವೊಂದ್ ಸಂದರ್ಭದೊಳಗ ಅದನ್ನು ಕೂಡ ಅನುಭವಿಸಿ. ಯಾವಾಗಾದ್ರೂ ಅನ್ಸಿದ್ಯಾ ಸಾಕಪ್ಪ ಈ ರಾಜಕಾರಣ ಅಂತ ಅನ್ಸಿದ್ಯಾ ನಿಮ್ಗೆ? ಅನ್ಸಿದ್ರಿ? ಬಟ್ ಈಗ ಅನಿಸ್ಬಾರದ್ರಿ, ಈಗ ಪ್ರೆಸೆಂಟ್ ನೀವು ಹಾಲಿ ಅದೀರಿ. ಇಲ್ಲ, ಈ ಅವಧಿ ನಾವು ಜನರಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಆ ವಿಶ್ವಾಸ ಅದ ನಿಮ್ಗೆ, ಆ ತೃಪ್ತಿ ಅದ. ಎಸ್ ಸರ್, ನಿಮ್ಮ ಕನಸಿನ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಹೆಂಗೈತ್ರಿ? ಬ್ಯಾಡಗಿ ವಿಧಾನಸಭಾದಂತ ಕ್ಷೇತ್ರ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ, ಅಷ್ಟೊಂದು ಕಾಂಪ್ಯಾಕ್ಟ್ ಆಗೈತಿ. ನಮ್ದು ಕ್ಷೇತ್ರ ಏನೈತಿ ಅಂದ್ರ ಹಾವೇರಿ ತಾಲೂಕುನು 25 ಹಳ್ಳಿ ಅದಾವ. ಹೌದು. ರಾಣೆಬೆನ್ನೂರು ತಾಲೂಕುನು 26 ಹಳ್ಳಿ ಅದಾವ. ಅದನ್ನು ಸೇರ್ಕೊಂಡು ಬ್ಯಾಡಗಿ ತಾಲೂಕಿನ 66 ಹಳ್ಳಿ. ಇವನ್ ಸೇರ್ಕೊಂಡು ಒಂದು ಮತಕ್ಷೇತ್ರ. ನಿಮಗ್ ಶಕ್ತಿ ಜಾಸ್ತಿ ಐತಿ ಅಂತ ಅರ್ಥ. ಶಕ್ತಿ ಅನ್ನೋದಕ್ಕಿಂತ ಮತ್ತ ಅನಿವಾರ್ಯ ಅವರು ಪುನರ್ವಿಂಗಡಣಾ ಸಂದರ್ಭದಲ್ಲಿ ಮಾಡ್ಯಾರ. ಬಟ್ ಕ್ಷೇತ್ರ ಜನ ಒಳ್ಳೆ ಜನ, ನಮ್ ಬಗ್ಗೆ ವಿಶೇಷವಾದಂತ ವಿಶ್ವಾಸ ಇಟ್ಕೊಂಡಾರ, ಪ್ರೀತಿ ಇಟ್ಕೊಂಡಾರ. ಶಿವಣ್ಣವರು ಕೈ ಬಿಡದಲ್ಪ, ಯಾರು ಹೋದ್ರು ಕೆಲಸ ಮಾಡ್ತಾರ, ನಮ್ ಕಷ್ಟಕ್ಕೆ ಹಾಕಾರ ಅಂತಕ್ಕಂಥದ್ದು ಒಂದು ವಿಶ್ವಾಸ ನಮ್ ಜನರಲ್ಲಿ ಐತಿ. ಅದು ನಾ ವಿಶ್ವಾಸ ಇಟ್ಕೊಂಡು ನಾ ಕಂಡ್ಕೊಂಡದ್ದು. ಅದನ್ನ ಬಿಡ್ರಿ, ಅದನ್ನ ವಿಶ್ವಾಸ ಇಟ್ಕೊಂಡು ಮತ್ತೆ ಕ್ಷೇತ್ರ ವಿಶೇಷವಾಗಿ ನಾವು ಯಾವುದೇ ಇಂಡಸ್ಟ್ರಿಯಲ್ಲಿಂದ ಬಂದವರಲ್ಲ. ನಮ್ ಕ್ಷೇತ್ರ ಏನಪ್ಪಾ ಐತಿ ಅಂದ್ರ ನಾವು ಉಳಿದ ಎಲ್ಲಾ ತಾಲೂಕಿನಕ್ಕಿಂತ ಒಂದ್ ಎತ್ತರ ಮಟ್ಟದೊಳಗೆ ಐತಿ ನಮ್ ತಾಲೂಕು, ಎತ್ತರದ. ಹೆಂಗ್ರಿ ಸರ್? ಅಲ್ಲಿ ಯಾವುದೇ ನೀರಾವರಿ ಯೋಜನೆಗಳನ್ನ ತರ್ಲಿಕ್ಕೆ ಆಗೋದಲ್ಲ. ಹಿಂಗಾಗಿ ನಾವು 5 ಯೋಜನೆಗಳನ್ನ ಕೆರೆ ತುಂಬಿಸ್ತಕ್ಕಂಥ ಯೋಜನೆಗಳನ್ನ ನಾವು ಮಾಡಿಸಿ. ಒಂದು ಅಸುಂಡಿ ಇರ್ಬೋದು, ಆಣೂರು ಇರ್ಬೋದು, ಬುಡಪ್ನಹಳ್ಳಿ ಇರ್ಬೋದು, ಗುಡ್ಡದ ಮಲ್ಲಾಪುರ ಇರ್ಬೋದು, ಮತ್ತು ಕಾಗಿನಲ್ಲಿ, ಈ ತರ ಯೋಜನೆಗಳು 5 ಎಲ್ಲಾ ತಾಲೂಕಿನ ಪ್ರತಿ ಕೆರೆಗಳನ್ನ ತುಂಬತಕ್ಕಂತ ಕೆಲಸವನ್ನ ಮಾಡಕತ್ತೀವಿ. ಅದರಿಂದ ರೈತರು ಸ್ವಲ್ಪ ಮಟ್ಟಿಗೆ ತೃಪ್ತಿ ಅದಾರ, ಆರಾಮದಾರ. ಎಸ್ ಸರ್, ಈಗ ಬಸವರಾಜ ಶಿವಣ್ಣ ಅವರು ಜನರಿಗೆ ಸುಲಭವಾಗಿ ಸಿಗೋ ಶಾಸಕರ? ಅದು ಜನರನ್ನ ಕೇಳ್ಬೇಕು ನೀವು. ಅಲ್ಲ, ನಿಮ್ ವಿಶ್ವಾಸದಾಗ ಹೇಳ್ರಿ. ಜನರ ಕೇಳ್ತೇವ್ರಿ, ಅದನ್ನು ಮಾಡ್ತೇವಿ. ನಾನು ಯಾವಾಗ್ಲೇ ಜನರ ಮಧ್ಯದೊಳಗೆ ಇದ್ದು ಬೆಳೆದ್ ಬಂದವ, ಅದರಲ್ಲಿ ಎರಡನೇ ಮಾತಿಲ್ಲ. ಹಂಗಾಗಿ ನಾ ಜನ ಬೇರೆ ಅಲ್ಲ, ಜನಪ್ರತಿನಿಧಿ ಬೇರೆ ಅಲ್ಲ ಅಂತೀರಿ. 2023ರಲ್ಲಿ ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನೋ ವಿಶ್ವಾಸ ಎಷ್ಟಿತ್ತು ತಮ್ಗೆ? ಇತ್ರಿ, ವಿಶ್ವಾಸ ಇತ್ತು, ಗೆದ್ದಿತ್ತೇನೆ ಅನ್ನೋದು. ಜನನು ಕೂಡ ಅದೇ ರೀತಿ ಪ್ರತಿ ಗ್ರಾಮಕ್ಕೆ ಹೋದಾಗ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸಿದ್ರು. ಅದೇ ರೀತಿ ಒಳಗೆ ಓಟು ಕೂಡ ಹಾಕಿದ್ರು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.